ಈ ಸನ್ಸೆಟ್ ವ್ಯೂ ರಾಣೆಬೆನ್ನೂರಲ್ಲಿ ನೋಡ್ಬೋದು ಅಂದರೆ ನಂಬ್ತೀರಾ? ಹೌದು, ಇದು ನಮ್ಮ ರಾಣೆಬೆನ್ನೂರಿನಲ್ಲಿರುವ ಕೃಷ್ಣಮೃಗ ಅಭಯಾರಣ್ಯದಲ್ಲಿರುವ ವ್ಯೂ ಪಾಯಿಂಟಿಂದ ನೋಡ್ಬೋದು. ರಾಣೆಬೆನ್ನೂರಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಮಲ್ಲಜ್ಜಿ ಗುಡ್ಡ ಮೇಡ್ಲೇರಿಗೆ ಹೋಗುವ ದಾರಿಯಲ್ಲಿ ಸಿಗುತ್ತೆ. ಮಧ್ಯಾಹ್ನ ಟೈಮಿಗೆ ಬಂದಿದ್ವಿ ನಾವು. ಎಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿ ಕಾಣುತ್ತೆ ನಮ್ದು ಕೃಷ್ಣಮೃಗ ಅಭಯಾರಣ್ಯ. ಸೂಪರ್ ಆದ ವ್ಯೂ. ಈ ವ್ಯೂ ಪಾಯಿಂಟಿಂದ ನೀವು ದೇವ್ರಗುಡ್ಡದ ಗುಡ್ಡ ಮತ್ತು ಮೇಡ್ಲೇರಿಯ ಕೆರೆ ಸ್ವತಃ ನೋಡ್ಬೋದು. ಇಲ್ಲಿಂದ ನಮ್ಮ ಮಲ್ಲಯ್ಯನ ಗುಡ್ಡ ಅಂದರೆ ಮಲ್ಲಿಕಾರ್ಜುನ ದೇವರ ಗುಡ್ಡ ಸಹಿತ ಕಾಣುತ್ತೆ. ಈ ವ್ಯೂ ಪಾಯಿಂಟಿಗೆ ಬರೋಕ್ಕೆ ನಮಗೆ ದಾರಿ ಇಲ್ಲ. ಕಾರು ಅಥವಾ ಬೈಕ್ ಬರಲ್ಲ, ನಡ್ಕೊಂಡೇ ಬರಬೇಕು. ಟ್ರೆಕ್ಕಿಂಗ್ ಮಾಡ್ಬೇಕು ಸ್ವಲ್ಪ ದೂರ. ಡೇಗಿಂತ ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಿ ಹೋದರೆ ಒಳ್ಳೆ ವ್ಯೂನ ನೋಡ್ಬೋದು. ಸನ್ಸೆಟ್ ವ್ಯೂ ಅಲ್ಲಿ ಗೋಲ್ಡನ್ ಟೈಮ್ ಅಂತ ಏನು ಹೇಳ್ತೀರಿ, ಆ ಅವರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ಯಾಮಿಲಿ ಮಕ್ಕಳ ಜೊತೆ ಬರ್ತಾರೆ ಅಂದರೆ ಪರ್ಮಿಷನ್ ತೊಗೊಂಬರೋದು ತುಂಬ ಒಳ್ಳೆಯದು. ಈ ವ್ಯೂ ಪಾಯಿಂಟು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದ ಎಲ್ಲಿ ನೋಡಿದರೂ ನಿಮಗೆ ಹಸಿರಾಗಿ ಕಾಣುತ್ತೆ. ನಮ್ಮ ಕೃಷ್ಣಮೃಗ ಅಭಯಾರಣ್ಯದ ಕಂಪ್ಲೀಟ್ ವ್ಯೂ ಇಲ್ಲಿಂದ ನೋಡ್ಬೋದು. ಯಾರೆಲ್ಲ ಈ ವ್ಯೂ ಪಾಯಿಂಟ್ ನೋಡಿದ್ದೀರಾ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಸಿಗೋಣ ಮುಂದಿನ ಸ್ಯಾಂಡಿ ಸ್ಟೋರಿಯಲ್ಲಿ. ಅಲ್ಲಿ ತನಕ ಲೈಫ್ನ ಎಂಜಾಯ್ ಮಾಡಿ.